ಹಾಯ್ ಹಲೋ ಹ್ಯಾಪಿ ರಿಪಬ್ಲಿಕ್ ಡೇ. ಈ ಜನವರಿ 26, ಆಗಸ್ಟ್ 15 ಅಥವಾ ಗಾಂಧಿ ಜಯಂತಿ ಯಾವುದೇ ಇರ್ಬೋದು. ಇವೆಲ್ಲವೂ ನಮ್ಮ ರಾಷ್ಟ್ರೀಯ ಹಬ್ಬಗಳು. ಈ ಎಲ್ಲ ಹಬ್ಬಗಳು ಬಂದಾಗ ನಾವೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕಾಗುತ್ತದೆ. ಆದರೆ ನನಗನ್ನಿಸುತ್ತದೆ ಈ ಸಡಗರ ಸಂಭ್ರಮ ಈ ಜನವರಿ 26 ಬಂದಾಗಿರ್ಬೋದು ಅಥವಾ ಆಗಸ್ಟ್ 15 ಇರ್ಬೋದು, ಎಲ್ಲೋ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಏನೋ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದರೆ ಈ ನೋಡಿ, ಈ ರೀತಿ ಸಾಟರ್ಡೆ ಸಂಡೇ ಮಂಡೇ ಈ ರೀತಿಯಾಗಿ ಏನಾದರೂ ಬಂದುಬಿಡ್ತು ಅಂದರೆ ಅನೇಕ ಪೋಷಕರುಗಳು ಟ್ರಿಪ್ಪಿಗೆ ಹೋಗಲಿಕ್ಕೆ ಪ್ಲಾನಿಂಗ್ ಮಾಡ್ತಾರೆ. ಅಥವಾ ಅನೇಕ ಶಾಲೆಗಳು, ಎಲ್ಲವೂ ಅಲ್ಲ, ಕೆಲವು ಶಾಲೆಗಳು ಅಥವಾ ಕೆಲವು ಪೋಷಕರುಗಳು ಈ ರೀತಿ ಪ್ಲಾನ್ ಮಾಡ್ತಾರೆ. ಅಥವಾ ಕೆಲವು ಶಾಲೆಗಳಲ್ಲಿ 3 ದಿವಸ 4 ದಿವಸ ರಜೆನೇ ಕೊಟ್ಟುಬಿಡ್ತಾರೆ. ಹಿಂದಿನ ದಿನ ಅದನ್ನು ಆಚರಣೆ ಮಾಡಿರ್ತಾರೆ. ಇಲ್ಲವೇ ಆ ದಿನ ಅಂದರೆ ಜನವರಿ 26ನೇ ತಾರೀಕು ದಿನ ಏನು ಮಾಡ್ತಾರೆ, ಅಲ್ಲಿನ ವಾಚ್ಮನ್ರು, ಇಲ್ಲವೇ ಅಲ್ಲಿನ ಪಿ1ರುಗಳು, ಇಲ್ಲವೇ ಪಿ ಸರ್ಗಳು ಹೋಗ್ಬಿಟ್ಟು ಒಂದು ಪ್ಲಾನೆಸ್ಟ್ ಮಾಡಿ ಬರ್ತಾ ಇದ್ದಾರೆ. ಇದು ಆಗಬಾರ್ದು. ನಾವು ದೇಶಕ್ಕೆ ಗೌರವವನ್ನು ಕೊಡಬೇಕಾಗುತ್ತದೆ. ಇದನ್ನ ಮಕ್ಕಳಿಗೆ ಎಲ್ಲಿಂದ ಬರಬೇಕಂದ್ರೆ ಇದು ಶಾಲೆಯ ವಾತಾವರಣದ ಮೂಲಕನೇ ಬರಬೇಕು. ಅನೇಕ ಪೋಷಕರುಗಳು ಕೂಡ ಪ್ಲಾನ್ ಮಾಡಿಕೊಂಡು ಎಲ್ಲೋ 3 ದಿವಸ 4 ದಿವಸ ಎಲ್ಲೋ ಮಕ್ಕಳನ್ನ ಅಬ್ಸೆಂಟ್ ಮಾಡಿಕೊಂಡು ಎಲ್ಲಿಗೋ ಹೊರಟೋಗ್ಬಿಡ್ತಾರೆ. ನೋಡಿ, ನಮಗೆ ಟ್ರಿಪ್ಪಿಗೆ ಹೋಗಲಿಕ್ಕೆ ಅಥವಾ ನಾವೆಲ್ಲೋ ಹೊರಗಡೆ ಸುತ್ತಲಿಕ್ಕೆ ಹೋಗಲಿಕ್ಕೆ ಸಾಕಷ್ಟು ರಜೆಗಳು ಬರ್ತಾ ಇರುತ್ತದೆ. ಅದಕ್ಕೆ ಅಂತ ರಜೆಗಳು ಇದ್ದಾವೆ. ಆದರೆ ಈ ರಾಷ್ಟ್ರೀಯ ಹಬ್ಬದ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಅಬ್ಸೆಂಟ್ ಮಾಡಿಕೊಂಡು ಹೊರಗಡೆ ಟ್ರಿಪ್ಪಿಗೆ ಹೋಗೋದು ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂದರೆ ಮಕ್ಕಳಲ್ಲಿ ದೇಶಾಭಿಮಾನ ನಾವು ಬೆಳೆಸಬೇಕಂದ್ರೆ ಅದು ಶಾಲೆಯ ವಾತಾವರಣದಿಂದಲೇ ಬರಬೇಕು. ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ, ಅದರ ಉದ್ದೇಶ ಏನು ಅನ್ನೋದನ್ನು ಶಾಲಾ ಕಾಲೇಜಿನಲ್ಲಿ ಅದನ್ನು ತಿಳಿಸ್ಕೊಡ್ಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಅಲ್ಲಿಂದನೇ ಅವರು ಕಲ್ತ್ಕೊಳ್ಬೇಕಾಗುತ್ತದೆ ಮುಂದೆ. ಯಾಕಂದರೆ ನಾವು ದೇಶಕ್ಕೆ ತುಂಬ ಗೌರವವನ್ನು ಕೊಡಬೇಕಾಗುತ್ತದೆ. ದೇಶ ನಮಗೆ ಎಲ್ಲವನ್ನೂ ಕೊಟ್ಟಿರುತ್ತದೆ. ಆದರೆ ನಾವು ದೇಶಕ್ಕೆ ಗೌರವವನ್ನು ಕೊಟ್ಟಿಲ್ಲ ಅಂದರೆ ಹೇಗೆ? ನಾವಂತೂ ಅದರಲ್ಲಿ ವಿಶೇಷವಾಗಿ ನಾವು ಓದುವಂಥ ಸಂದರ್ಭದಲ್ಲೆಲ್ಲ ಬಹಳಷ್ಟು ಸಡಗರ ಸಂಭ್ರಮ ಇರ್ತಿತ್ತು. ಅದರಲ್ಲಿ ವಿಶೇಷವಾಗಿ ನಾನಂತೂ ತುಂಬ ಸಡಗರ ಸಂಭ್ರಮ ಉತ್ಸಾಹದಿಂದ ನಾನು ಆ ಒಂದು ಕೆಲಸವನ್ನು ನಿಭಾಯಿಸ್ತಾ ಇದ್ದೆ. ನಾನು ಬೆಳಿಗ್ಗೆ ಬೇಗನೆ ಏಳುವುದು, ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರುವುದರಿಂದ ಅಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದವರಂತ ದೇಶಾಭಿಮಾನಿಗಳ ಫೋಟೋವನ್ನೆಲ್ಲ ಇಟ್ಟಿರ್ತಿದ್ರು. ಆ ಎಲ್ಲ ಫೋಟೋಗಳಿಗೂ ಹೂವಿನ ಹಾರವನ್ನು ತರಬೇಕಿತ್ತು. ನಾವು ಮಾಲೆಗಳನ್ನು ನಾವೇ ಸ್ವಂತವಾಗಿ ಮಾಡಬೇಕಿತ್ತು. ತುಳಸಿ, ಕಾಮಕಸ್ತ್ರಿ ಅಥವಾ ಅನೇಕ ಬಗೆಯ ಹೂಗಳನ್ನೆಲ್ಲ ಸಂಗ್ರಹಿಸಿ ಮಾಲೆಗಳನ್ನೆಲ್ಲ ಮಾಡಿ ಆ ಮಾಲೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಆ ಫೋಟೋಗಳಿಗೆ ಹಾಕ್ತಾ ಇದ್ದೀವಿ. ಅಷ್ಟೊಂದು ಗೌರವ ಕೊಡ್ತಾ ಇದ್ದೀವಿ ನಾವು. ಈಗಂತೂ ಅದೆಲ್ಲ ಇಲ್ಲೇ ಇಲ್ಲ. ಸಾಮಾನ್ಯವಾಗಿ ಶಾಲಾ ಕಾಲೇಜಿನಲ್ಲಿ ಆಚರಣೆ ಮಾಡುವುದು ಕೂಡ ತುಂಬ ಕಡಿಮೆ ಆಗ್ತಾ ಇದೆ ಏನೋ ಅಂತ ನನಗನ್ನಿಸುತ್ತದೆ. ನೋಡಿ, ನಮ್ಮ ಧಾರ್ಮಿಕ ಹಬ್ಬ ಅಂದಾಗ ನಾವೆಷ್ಟು ಸಡಗರ ಸಂಭ್ರಮವನ್ನು ಆಚರಣೆಯಿಂದ ಮಾಡ್ತೀವಲ್ವ, ಹಾಗೆಯೇ ನಮ್ಮ ರಾಷ್ಟ್ರದ ಹಬ್ಬದ ಬಗ್ಗೆನೂ ನಮಗೆ ಇರಬೇಕಲ್ಲ. ಆದರೆ ಅದು ಕಡಿಮೆ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದು ಎಷ್ಟು ಪುಸ್ತಕವನ್ನು ಓದಿದ್ರು ಅಂದರೆ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಅಂತಹ ವ್ಯಕ್ತಿ PhD ಮುಗ್ದಾದ ಮೇಲೆ ಉದ್ಯೋಗವನ್ನು ಹುಡ್ಕೊಂಡು ಹೊರಡ್ತಾರಂತೆ. ಅನೇಕ ಕಡೆ ಉದ್ಯೋಗಕ್ಕಂತ ಹೋದಂಥ ಸಂದರ್ಭದಲ್ಲಿ ಕೊನೆಗೆ ಎಲ್ಲೋ ಯಾರೋ ಒಂದು ಉದ್ಯೋಗವನ್ನು ಕೊಡ್ತಾರೆ. ಆದರೆ ಉದ್ಯೋಗ ಏನೋ ಕೊಡ್ತಾರೆ, ಆದರೆ ಉಳಿದುಕೊಳ್ಳೋಕೆ ಜಾಗ ಬೇಕಲ್ಲ ಅವರಿಗೆ. ಜಾಗ ಸಿಗೋದಿಲ್ಲ, ಸ್ಥಳ ಸಿಗೋದಿಲ್ಲ. ಎಲ್ಲೋ ಒಂದು ಹಾಸ್ಟೆಲಲ್ಲಿ ಸುಳ್ಳು ಹೇಳಿ ಆ ಹಾಸ್ಟೆಲಲ್ಲಿ ಉಳಿದುಕೊಳ್ತಾರಂತೆ. ಆದರೆ ಅದು ಗೊತ್ತಾಗ್ಬಿಡ್ತೈತಂತೆ ಇವನೊಬ್ಬ ದಲಿತ ವರ್ಗದವನು ಅಂತ. ಆ ಗೊತ್ತಾದ ತಕ್ಷಣವೇ ಅವರಲ್ಲಿ ಆಸ್ತಿ ಅಂದರೆ ಯಾವುದು, ನಾನು ಮೊದಲೇ ಹೇಳ್ತಲ್ಲ, ಸಾಕಷ್ಟು ಪುಸ್ತಕವನ್ನು ಓದಿದ್ರು ಅವರು. ಲೆಕ್ಕ ಇಲ್ಲದಷ್ಟು ಪುಸ್ತಕ ಓದ್ತಾರೆ ಅವರು. ಆ ಪುಸ್ತಕಗಳು ಅವ್ರ ಹತ್ರ ಇತ್ತಲ್ಲ, ಅವರು ಬರೋರತ್ಗೆ ಅವರು ಆ ಹಾಸ್ಟೆಲಿಗೆ ಬರೋಕ್ಕಿಂತ ಪೂರ್ವದಲ್ಲಿಯೇ ಆ ಎಲ್ಲ ಪುಸ್ತಕವನ್ನು ಬಿಸಾಕಿದ್ರಂತೆ ಹೊರಗಡೆ. ಅದೆಲ್ಲವನ್ನು ಎತ್ತಿಕೊಂಡು ಜೋಡಿಸಿಕೊಂಡು ಆ ರಾತ್ರಿ ಪಾರ್ಕಲ್ಲಿ ಉಳಿತಾರಂತೆ. ಪಾರ್ಕಲ್ಲಿ ಉಳಿದಾಗ ಮತ್ತೆ ಎದ್ದು ನಿಂತ್ಕೊಂಡು
ನೆನೆಸ್ಕೊಳ್ತಾರಂತೆ, ನಾನೊಬ್ಬ PhD ಓದಿದ್ದೀನಿ. ನನಗೇ ಇಷ್ಟು ಕಷ್ಟ ಆಗ್ತಾ ಇದೆ. ಹಾಗಿದ್ರೆ ನನ್ನ ದೇಶದಲ್ಲಿ ಅನೇಕರು ಎಷ್ಟು ಕಷ್ಟದಲ್ಲಿ ಇದ್ದಾರಲ್ಲ. ಇಲ್ಲ, ನಾನು ಆ ದೇಶಕ್ಕೆ ಹೋಗಬೇಕು. ನನ್ನ ದೇಶಕ್ಕೆ ನಾನು ಮರಳಿ ಹೋಗಬೇಕು. ನಾನು ಅಲ್ಲಿ ಹೋರಾಟ ಮಾಡಬೇಕು. ನನ್ನ ಜನಾಂಗದವರಿಗೆಲ್ಲರಿಗೂ ನಾನು ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಆ ರಾತ್ರಿ ಅವರ ಚಿಂತೆ ಮಾಡಿ ಅಲ್ಲಿಂದ ಹೊರಡ್ತಾರಂತೆ. ಎಷ್ಟು ಪುಸ್ತಕ ಓದಿದ್ದಾರೆ. ಆ? ಲಂಡನ್ನಿನ ಆಕ್ಸ್‌ಫರ್ಡ್, ಕೊಲಂಬಸ್, ಅಲ್ಲಿ ನಾವು ಡಾಕ್ಟರೇಟ್ ಪದವಿ ಪಡೆಯೋದು ತುಂಬ ಕಷ್ಟದ ಕೆಲಸ. ಯಾರೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತಲ್ಲಿ ಮಾಡಿರುವಂಥದ್ದವರು. ಹಾಗಿರುವಾಗ ಸ್ನೇಹಿತರೆ, ನಮಗೆ ಒಂದೆರಡು ಪುಸ್ತಕವನ್ನೇ ಓದಲಿಕ್ಕಾಗೋದಿಲ್ಲ. ಇವತ್ತಿನ ವಿದ್ಯಾರ್ಥಿಗಳು ಒಂದೆರಡು ಪುಸ್ತಕವನ್ನು ಓದಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅದರಲ್ಲಿ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಇಷ್ಟೆಲ್ಲ ಮುಂದುವರೆದು ಎಲ್ಲ ರಂಗದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಇಷ್ಟು ಎತ್ತರದಲ್ಲಿ ಇದ್ದಾರಂದರೆ ಅದಕ್ಕೆ ಕಾರಣ ಯಾರು? ಯಾರ ಕಾಲದಲ್ಲಿ ಬಂತು? ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿತ್ರಿಬಾಯಿ ಫುಲೆ ಅವರ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದು. ನಾವೆಲ್ಲರೂ ಇವತ್ತು ಇಷ್ಟು ಎತ್ತರಕ್ಕೆ ಇದ್ದೀವಂತ ಹೇಳಿದ್ರೆ ಸಾವಿತ್ರಿಬಾಯಿಯೇ ಕಾರಣ. ಅವರಿಲ್ಲದಿದ್ದರೆ ಹೆಣ್ಣು ಮಕ್ಕಳು ಇಷ್ಟು ಎತ್ತರಕ್ಕೆ ಶಿಕ್ಷಣದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಅವರು ಒಂದು ಶಾಲೆಗೆ ಹೋಗಬೇಕಂದ್ರೆ ಹೆಣ್ಣು ಮಕ್ಕಳಿಗೆ ಈಕೆ ಓದಿಸ್ತಾಳಲ್ಲ ಅಂತ ಹೇಳಿ ಆಕೆಗೆ ಸಗಣಿಯಿಂದ ಹೊಡಿತಾ ಇದ್ರು, ಕಲ್ಲಿನಿಂದ ಹೊಡಿತಾ ಇದ್ರು, ಎಲ್ಲ ರೀತಿ ಏಟನ್ನು ತಿಂತಾ ಇದ್ರು. ಅಂತಹ ಕಷ್ಟ ಏನು ಇವತ್ತು ನಮ್ಗೆ ಯಾರಿಗೂ ಇಲ್ಲ. ನಮಗೆ ಯಾರಿಗೂ ಇಲ್ಲ. ಅವರು ಶಾಲೆಗೆ ಹೋಗ್ಬೇಕಾದ್ರೆ 2 ಸೀರೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ರಸ್ತೆಯಲ್ಲಿ ಹೋಗುವಾಗ ಈಕೆ ಹೆಣ್ಣು ಮಕ್ಕಳನ್ನೆಲ್ಲ ಶಾಲೆಗೆ ಕರಿತಾಳಂತ ಹೇಳ್ಬಿಟ್ಟು ಕಲ್ಲಲ್ಲಿ ಆಕೆಗೆ ಸಗಣಿ ಕಲ್ಲಲ್ಲೆಲ್ಲ ಹೊಡಿತಿದ್ರಲ್ಲ, ಅದೇ ಸೀರೆಯಿಂದ ಉಟ್ಕೊಂಡು ಆಕೆಗೆ ಪಾಠ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲಲ್ಲ. ಶಾಲೆಗೆ ಹೋದ್ಮೇಲೆ ಬೇರೆ ಸೀರೆಯನ್ನು ಉಟ್ಕೊಂಡು ಪಾಠ ಮಾಡ್ತಾ ಇದ್ರು. ನೋಡಿ ಎಂತಹ ಒಂದು ಸನ್ನಿವೇಶ. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವತ್ತಿನ ದಿನದಲ್ಲಿ ಅದು ಎಷ್ಟು ಕಷ್ಟ ಅನುಭವಿಸಿರ್ಬೋದು. ನಮಗಿವತ್ತು ಸಂವಿಧಾನ ಎಲ್ಲವನ್ನೂ ಕೊಟ್ಟಿದೆ ಅಲ್ವಾ? ನಮ್ಮ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದೆ. ಮಂದಿರ, ಮಸೀದಿ, ಚರ್ಚು ಇವೆಲ್ಲವನ್ನು ನಾವು ಆಚರಣೆ ಮಾಡ್ತೀವಿ. ಅದಕ್ಕೆಲ್ಲ ಕಾರಣ ನಮ್ಮ ಭಾರತ ಸಂವಿಧಾನ. ನಮ್ಮ ಸಂವಿಧಾನ ಇದ್ದಿದ್ದಕ್ಕೆ ತಾನೇ, ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತಾನೇ ನಾವು ಚರ್ಚು, ಮಸೀದಿ, ಮಂದಿರ ಇದೆಲ್ಲ ನಮ್ಮದಾಗಿದೆ. ಸಂವಿಧಾನನೇ, ಭಾರತ ಸಂವಿಧಾನನೇ ಇಲ್ಲ ಅಂದಿದ್ರೆ ಅದು ಯಾವುದು ನಮ್ಮದಾಗ್ತಿರ್ಲಿಲ್ಲ. ಅದು ಫಸ್ಟು ನಮಗೆ ನೆನಪಿರಬೇಕಾಗುತ್ತದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಎಲ್ಲರಲ್ಲಿ ದೇಶಾಭಿಮಾನ ಬರಲಿ. ಅದರಲ್ಲಿ ವಿಶೇಷವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಶಾಲಾ ಕಾಲೇಜಿನಲ್ಲಿ ಕಡಿಮೆ ಆಗ್ತಾ ಇದೆ. ಅನೇಕ ಖಾಸಗಿ ಶಾಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ಆಚರಣೆಗಳು ಆಗ್ತಾ ಇದೆ. ಅದೆಲ್ಲ ಆಗಬಾರ್ದು. ಎಷ್ಟೋ ಶಾಲೆಯಲ್ಲಿ 3 ದಿವಸ ರಜೆ ಕೊಟ್ಟುಬಿಟ್ರು. ಹಾಗಾಗಬಾರ್ದು. ದೇಶಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ಬಸವಣ್ಣನವರು ಎಷ್ಟು ಕಷ್ಟಪಡ್ತಾರೆ. ಕನಕದಾಸವರು ಎಷ್ಟು ಕಷ್ಟ ಬೀಳ್ತಾರೆ. ಅನೇಕರನ್ನು ನೀವು ನೋಡ್ತಾ ಹೋಗಿ, ಇತಿಹಾಸದ ಪ್ರತಿ ಪುಟವನ್ನು ನೀವು ತೆಗೆದು ನೋಡ್ತಾ ಹೋಗಿ, ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅವರೆಲ್ಲರೂ ಆ ದಿವಸ ಕಷ್ಟಪಟ್ಟಿದ್ದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸುಖವಾಗಿದ್ದೀವಿ. ಅಂತಹ ವ್ಯಕ್ತಿಗಳನ್ನು ನಾವೆಲ್ಲರೂ ನೆನಪಿಸಿಕೊಳ್ಳಲೇಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಗೌರವವನ್ನು ಕೊಡಲೇಬೇಕಾಗುತ್ತದೆ. ಆದರೆ ಅದು ಎಲ್ಲೋ ಕಡಿಮೆ ಆಗ್ತಾ ಇದೆ. ಅದು ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತೀನಿ, ಪ್ರತಿಯೊಬ್ಬರು ಕೂಡ ಈ ಒಂದು